ಸರಿ, ಈಗ ಮಂಗಳ ಸ್ನಾನ ಮಾಡಿಸ್ಬಿಡೋಣ. ಬೃಂದಾ ಬಾ. ಪುಟಾಣಿ, ಗಂಧರ್ವ ಲೋಕದಲ್ಲಿ ಪಟ್ಟಾಭಿಷೇಕ ಆದಾಗ ಏನಾಗತ್ತೆ ಗೊತ್ತಾ? ಏನು? ಇಡೀ ಗಂಧರ್ವ ಲೋಕ ಖುಷಿ ಆಗತ್ತೆ. ಹಕ್ಕಿಗಳೆಲ್ಲ ಇಡೀ ದಿನ ಹಾಡು ಹೇಳ್ತಾ ಇರತ್ತೆ. ನವಿಲುಗಳು, ಜಿಂಕೆಗಳು ಕುಣಿಯುತ್ತೆ. ಮತ್ತೆ ಮರಗಳು ಒಂದ್ ನಿಮಿಷ. ಅಯ್ಯೋ, ಹೂಗಳು ಬೀಳ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ? ಹೂಗಳು ಎಲ್ಲಿಂದ ಬರುತ್ತೆ? ಗಿಡಗಳು ಮರಗಳಿಂದ ತಾನೆ. ಹೌದಲ್ವಾ? ನಂಗೆ ಗೊತ್ತೇ ಇರ್ಲಿಲ್ಲ. ಹೋಗ್ಲಿ ಬಿಡು ಇಂದ್ರ, ಗಿಡ ಮರಗಳಿಗೂ ಖುಷಿ ಆಗ್ತಿದೆ. ಪ್ರದ್ಯುಮ್ನನಿಗೆ ಉತ್ತರಾಧಿಕರಣ ಆಗ್ತಿರೋದ್ರಿಂದ. ಆಮ್ರಪಾಲಿ, ಅಣ್ಣ ಎಷ್ಟ್ ಚೆನ್ನಾಗ್ ಕಾಣಿಸ್ತದನಲ್ವಾ? ಸೇಮ್ ರಾಜ್ಕುಮಾರ್ ಅಂತಾರ. ಪುಟಾಣಿ, ನಾನ್ ಹಿರಣ್ಯ ಗರ್ಭಕ್ಕೆ ಹೋಗ್ಬೇಕು. ಮತ್ತೆ ಹೋಗ್ಬೇಕಾ? ಹೋಗಲ್ಲ ಅಂದಿದ್ದೆ. ಪದಕ ಸಿಕ್ಕಿದೆ, ಆಪದ್ ಬಾಂಧವ ಕೊಡ್ತಾನೆ, ಮತ್ತೆ ಹೋಗ್ಬೇಕಾಗಿಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ನಾನ್ ಅನ್ಕೊಂಡಿದ್ದೆಲ್ಲ ಸುಳ್ಳಾಯ್ತು ಪುಟಾಣಿ. ಬೇರೆ ಏನಾದ್ರೂ ಯೋಚನೆ ಮಾಡೋಣ ಆಮ್ರಪಾಲಿ. ನಿನ್ನ ಕಳ್ಸಕ್ ಭಯ ನಂಗೆ. ಬೇರೆ ದಾರಿ ಇಲ್ಲ ಪುಟಾಣಿ. ಪದಕ ಸಿಗದೆ ನಾನೇನು ಮಾಡಕ್ಕಾಗಲ್ಲ. ದೊಡ್ಡಮ್ಮ ಯಾಕ ಲಾಕೆಟ್ ಏನ್ ಬಿಸಾಕಿದ್ರು ನಂಗೆ ಅರ್ಥನೇ ಆಗ್ತಾ ಇಲ್ಲ. ಅಮ್ಮ ಆಗಿ ಅವ್ರು ಯೋಚನೆ ಮಾಡಿದ್ದಾರೆ, ತಪ್ಪೇನೂ ಇಲ್ಲ. ಆದ್ರೆ ನನಗ್ ಕಷ್ಟ ಆಗ್ತಿದೆ. ಹಿರಣ್ಯ ಗರ್ಭಕ್ಕೆ ಹೋಗ್ಬೇಕು. ಪಿತಾಶ್ರೀ ಹತ್ರ ಮಾತಾಡೋದಕ್ಕೆ ಏನಾದ್ರೂ ದಾರಿ ಹುಡುಕ್ಬೇಕು. ಅವ್ರಿಗೆ ನನ್ ಸಹಾಯ ಬೇಕೇ ಬೇಕು ಪುಟಾಣಿ. ನಿನ್ನ ಕಳ್ಸಕ್ ಇಷ್ಟ ಇಲ್ಲ, ಆದ್ರೆ ತಡಿಯಕ್ಕೂ ಆಗ್ತಾ ಇಲ್ಲ. ನನ್ನ ಇಷ್ಟು ಅರ್ಥ ಮಾಡ್ಕೊಂಡಿದ್ಯಲ್ಲ, ಥ್ಯಾಂಕ್ ಯು ಪುಟಾಣಿ. ಪುಟಾಣಿ, ಆಮ್ರಪಾಲಿ, ಏನಾಯ್ತಿನ ಅದಣ್ಣ? ಉತ್ತರಾಧಿಕರಣ ನಿಲ್ಸ್ಬೇಕು. ನಿಲ್ಸ್ಬೇಕಾ? ಯಾಕೆ? ಪ್ರೆಸ್ನವರೆಲ್ಲ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ನಿಲ್ಸ್ಬೇಕಂತಿರೋದು, ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ. ನಂಗೆ ಏನು ಅರ್ಥ ಆಗ್ತಾ ಇಲ್ಲ. ನಂಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ. ಈ ಜಯಪ್ರಕಾಶ್ ವಿದ್ಯಾಪೀಠ ಅಂದ್ರೆ ಯಾರು ಆಮ್ರಪಾಲಿ? ಯಾರು? ನೀವೇ ಹೇಳ್ಬೇಕು. ನಿಮ್ ಫೋನಿಂದ ಜಯಪ್ರಕಾಶ್ ವಿದ್ಯಾಪೀಠ ಅನ್ನೋರಿಗೆ ಅಣ್ಣನ್ ವಿಡಿಯೋ ಹೋಗಿದೆ. ಇನ್ನೇನು ನನ್ ಮೊಮ್ಮಗ ಬಂದ್ಬಿಡ್ತಾನೆ, ಆಮೇಲೆ ಕಾರ್ಯಕ್ರಮ ಶುರು ಮಾಡೋಣ. ಮೈ ಪ್ರದ್ಯುಮ್ನ ಬದ್ದ. ಏನ್ರಿ ಇವ್ರು ಹೀರೋ ಇದಂಗ್ ಇದನ್ನಲ್ರಿ? ಹೀರೋ ಆಗೋದಕ್ಕೆ ಟ್ರೈ ಮಾಡ್ಬೋದಪ್ಪ, ಮನೇಲೆ ದುಡ್ಡಿದೆ, ಪ್ರೊಡ್ಯೂಸರ್ ಹುಡುಕ ಅವಶ್ಯಕತೆನೇ ಇಲ್ಲ. ಎಷ್ಟು ಚೆನ್ನಾಗ್ ಕಾಣಿಸ್ತಿದ್ದೇನಲ್ವಾ ಪ್ರದ್ಯುಮ್ನ? ಒಂದೊಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡ್ಬಿಡ್ಬೇಕು.
ಬೇಡ ಬೇಡ ಬೇಡ, ಯುಕ್ತಿ ಇದ್ದಾಳಲ್ವಾ. ನನ್ನ ಹೃದಯಪೂರ್ವಕ ವಂದನೆಗಳು. ನಾವ್ ಏನೇ ಕೆಲಸ ಮಾಡಿದ್ರು ಮಾಧ್ಯಮದವರು ತುಂಬಾ ಸಹಕಾರ ಕೊಟ್ಟಿದ್ದೀರಾ. ಇನ್ಮೇಲೆ ಅರಸುಮನೆ ಕತೆ ಹೇಳೋಕೆ ಹೊಸ ಕತೆಗಾರ ಇರ್ತಾನೆ. ನಿಮ್ ಹಿರಿ ಮಗ ಎಲ್ಲಿ ಮೇಡಮ್? ಕಾಣಿಸ್ತಾನೆ ಇಲ್ಲ. ಪ್ರಶ್ನೆಗಳೆಲ್ಲ ಕಾರ್ಯಕ್ರಮದ ನಂತರ ಕೇಳ್ಬೋದಲ್ಲ. ಯಾಕೆ ಮೇಡಮ್, ಏನಾದ್ರೂ ಜಗಳನಾ? ಈ ಬಿಸ್ನೆಸ್ ಫ್ಯಾಮಿಲಿ ಅಂದ್ರೆ ಇವೆಲ್ಲ ಕಾಮನ್ ಅಲ್ವಾ? ಹೇಳಿ ಮೇಡಮ್, ಅಪ್ಪ ಮಗ ಏನಾದ್ರು ಜಗಳ ಮಾಡ್ಕೊಂಡಿದಾರ? ಆಸ್ತಿಗೋಸ್ಕರ ಕಿತ್ತಾಡ್ಕೊಂಡಿದಾರ? ಅದು ಜಗಳ ಇಲ್ಲ, ಏನೂ ಇಲ್ಲ. ಅಕ್ಕ, ಬಾಬಾ ಬರಲ್ಲ ಅಂದಿದ್ರಲ್ವಾ, ಬಂದ್ಬಿಟ್ಟಿದ್ದಾರೆ. ನನ್ನ ಮಗಳನ್ನ ನಾಳೆ ಅಮೆರಿಕಾಗೆ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಟ್ರಾವೆಲಿಂಗ್ ಪ್ರಿಪರೇಷನ್ ಇದ್ದೆ, ತಡ ಆಯ್ತು. ಐ ಆಮ್ ಸೋ ಸಾರಿ. ನಿಮ್ಗೂ ನಿಮ್ ಮಗನ್ಗೂ ಆಗ್ ಬರಲ್ಲ ಅಂತ ಹೇಳ್ತಾರೆ, ನಿಜನಾ ಸರ್? ನೋ ನೋ, ಹಾಗೇನು ಇಲ್ವಲ್ಲ. ನಾನು ನನ್ನ ಮಗ ಚೆನ್ನಾಗೇ ಇದ್ದೀವಿ. ಇನ್ಫ್ಯಾಕ್ಟ್ ಐ ಆಮ್ ವೆರಿ ಹ್ಯಾಪಿ ಟುಡೇ. ಅರ್ಸು ಗ್ರೂಪ್ ಆಫ್ ಕಂಪನೀಸ್ಗೆ ನನ್ನ ಮಗ CEO ಆಗ್ತಾ ಇದ್ದಾನೆ. ನನ್ನ ಮಗ ಅರ್ಸು ಕುಟುಂಬಕ್ಕೆ ಉತ್ತರಾಧಿಕಾರಿ ಆಗ್ತಾ ಇದ್ದಾನೆ. ಒಬ್ಬ ಅಪ್ಪನ್ಗೆ ಇದಕ್ಕಿಂತ ಸಂತೋಷ ಬೇರೆ ಏನು ಬೇಕು ಹೇಳಿ? ಥ್ಯಾಂಕ್ ಯು. ನನ್ನ ಮಗಳು ಖುಷಿ ಪಡ್ತಾ ಇರೋದು ನೋಡಿ ಸಂತೋಷ ಪಡ್ತಾ ಇದ್ದೀನಿ. ನಿನ್ನ ಮಗನ ಮೇಲೆ ನನಗೆ ಯಾವತ್ತೂ ಪ್ರೀತಿ ಹುಟ್ಟಲ್ಲ. ಎಲ್ಲ ಮುಗ್ದೋಗುತ್ತೆ ಅಂದೆ, ಈಗ ನೋಡಿದ್ರೆ ಮಾವು ನೀನೇ ಕರ್ಕೊಂಡ್ ಬಂದಿದ್ಯಾ. ಜೈಲಲ್ಲಿ ನೇಣ್ ಹಾಕ್ತಾರೆ ಗೊತ್ತಾ? ಅವ್ರಿಗೆ ಸಾಯಕ್ ಮುಂಚೆ ಕೊನೆ ಊಟ ಏನ್ ಬೇಕು ಅಂತ ಕೇಳ್ತಾರಂತೆ. ಕೇಳಿದ್ದನ್ನೆಲ್ಲ ಕೊಡ್ತಾರಂತೆ. ಸಾಯಕ್ ಮುಂಚೆ ಇಷ್ಟವಾದ ಊಟ ಮಾಡಿದ ನೆಮ್ಮದಿನಾರು ಇರ್ಲಿ ಅಂತ. ಪ್ರದ್ಯುಮ್ನನ್ಗೆ ಒಂದೇ ಆಸೆ, ಒಂದೇ ಹಸು, ಅಪ್ಪನ್ ಪ್ರೀತಿ ಬೇಕು ಅಂತ. ಪಾಪ, ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಅವನ್ ಜೀವನನೇ ಮುಗಿದು ಹೋಗುತ್ತೆ. ಖುಷಿಯಾಗಿರ್ಲಿ, ಆಮೇಲೆ ಅಳೋದಿದ್ದಿದ್ದೆ ಅಲ್ವಾ. ಯಾಕಿದೆಲ್ಲ ಮಾಡ್ತಾ ಇದ್ಯಾ? ಯಾಕೆ ಅಂದ್ರೆ ಪ್ರದ್ಯುಮ್ನನ್ ಜೀವನದಲ್ಲಿ ಎಲ್ಲಾ ಸಿಕ್ಕಿದೆ. ಇದೇ ಸ್ವರ್ಗ ಅನ್ಕೊಳಕ್ ಶುರು ಮಾಡ್ತಾನೆ. ಉತ್ತರಾಧಿಕರಣ ಆಗ್ತಾ ಇದೆ, ಅಪ್ಪ ಬಂದಿದ್ದಾರೆ. ಇನ್ನೇನ್ ನಾನೇ ಪುಣ್ಯವಂತ ಅನ್ಕೊಳ್ಳೋ ಅಷ್ಟ್ರಲ್ಲಿ ಕಚ್ಚಕ್. ಒಂದೊಂದ್ಸಲ ನಿನ್ನ ಏನಾದ್ರೂ ಕೇಳೋದೆ ತಪ್ಪು ಅನ್ಸುತ್ತೆ ನನ್ಗೆ. ನಿನ್ ಮಾತ್ ಕೇಳ್ತಿರೋ ತಲೆ ಸಿಡ್ದೋಗ್ತಾ ಇದೆ ನನ್ಗೆ. ಇದಿನ್ನೂ ಶುರು ಅಷ್ಟೇ ಯುಕ್ತಿ, ಪಿಕ್ಚರ್ ಅಭಿ ಬಾಕಿ ಹೈ. ಈ ಜಯಪ್ರಕಾಶ್ ವಿದ್ಯಾಪೀಠ ಅಂದ್ರೆ ಯಾರು ಅಮ್ರಪಾಲಿ? ನಂಗ್ ನಿಜವಾಗ್ಲೂ ಗೊತ್ತಿಲ್ಲ ನಿನಾದ.
ಮತ್ತೆ ವಿಡಿಯೋ ಯಾಕೆ ಕಳ್ಸಿದ್ದೀರಾ? ನಂಗೆ ಗೊತ್ತಿಲ್ಲ ಅನ್ಯ, ನನಗೆ ಈ ಜಂಗಮವಾಣಿ ಹೇಗೆ ಉಪಯೋಗಿಸ್ಬೇಕು ಅಂತಾನೆ ಗೊತ್ತಿಲ್ಲ. ಹೌದು ಅನ್ಯ, ಇವಳಿಗೆ ನಿಜವಾಗ್ಲೂ ಫೋನ್ ಹೇಗ್ ಯೂಸ್ ಮಾಡೋದಂತಾನೆ ಗೊತ್ತಿಲ್ಲ. ಇವಳು ಹೆಂಗ್ ವಿಡಿಯೋ ಕಳ್ಸಕ್ ಸಾಧ್ಯ? ಇವ್ರಿಗೆ ಬರತ್ತೋ ಬರಲ್ವೋ, ಕಳ್ಸಿದಾರೋ ಕಳ್ಸಿಲ್ವೋ ನನ್ ಗೊತ್ತಿಲ್ಲ ಪುಟಾಣಿ. ಆದ್ರೆ ಈ ಫೋನಿಂದ ಜಯಪ್ರಕಾಶ್ ಅನ್ನೋರಿಗೆ ಅಣ್ಣ ನಾನ್ ಕೊಲೆಗಾರ ಅಂತ ಹೇಳಿರೋ ವಿಡಿಯೋ ಹೋಗಿದಂತೂ ನಿಜ. ಈ ಜಯಪ್ರಕಾಶ್ ಯಾರು? ಗೊತ್ತಿಲ್ಲ, ಯಾರ್ ಬೇಕಾದ್ರೂ ಆಗಿರ್ಬೋದು. ಅಕಸ್ಮಾತ್ ಅವ್ರೇನಾದ್ರೂ ಪ್ರೆಸ್ನವ್ರಾಗಿದ್ರೆ? ಇಲ್ಲ ಇಲ್ಲ, ಆಪತ್ ಬಾಂಧವನ ಉತ್ತರಾಧಿಕರಣ ಮಾತ್ರ ನಿಲ್ಬಾರ್ದು. ಈ ಪ್ರೆಸ್ನವರು ಏನ್ ಬೇಕಾದ್ರೂ ಪ್ರಶ್ನೆ ಕೇಳ್ಬಹುದು. ಅವ್ರ ಕೈಗೆ ಈ ವಿಡಿಯೋ ಸಿಕ್ಬಿಟ್ರೆ ಪ್ರದ್ಯುಮ್ನ ಅರಸ್ ಕೊಲೆಗಾರ ಅಂತ ಬರ್ದ್ಬಿಡ್ತಾರೆ. ಇಲ್ಲ, ನಾನ್ ಹಾಗಾಗೋದಕ್ ಬಿಡಲ್ಲ. ನನ್ನಿಂದ ಆಪತ್ ಬಾಂಧವಂಗೆ ತೊಂದ್ರೆ ಆಗಕ್ ನಾನ್ ಬಿಡಲ್ಲ. ನೀನ್ ಒಬ್ಳೆ ಮಾಡ್ಬೇಕಾಗಿಲ್ಲ ಅಮ್ರಪಾಲಿ, ನಾವೆಲ್ಲ ಸಹಾಯ ಮಾಡ್ತೀವಿ. ಹೌದು ಅಮ್ರಪಾಲಿ, ಎಲ್ರು ನನ್ನ ಕ್ಷಮಿಸ್ಬಿಡಿ. ನಿನ್ ತಪ್ಪು ಏನೂ ಇಲ್ಲ ಅಮ್ರಪಾಲಿ. ಯಾರೋ ಬೇರೆಯವ್ರು ನಿನ್ ಫೋನಿಂದ ಕಳ್ಸಿರ್ಬೋದು. ನಂಗೆ ಯಾಕೋ ಯುಕ್ತಿ ಮೇಲೆ ಡೌಟು. ಜಂಗಮವಾಣಿ ಬಗ್ಗೆ ಗಮನ ಇಲ್ದೆ ಅದನ್ನ ಉಪಯೋಗ್ಸಕ್ ಬರ್ದೆ ದಡ್ಡಿ ತರ ಇದ್ದಿದ್ದು ನನ್ ತಪ್ಪು. ಆದ್ರೆ ನನ್ ತಪ್ಪು ಆಪತ್ ಬಾಂಧವನ್ ಜೀವನನ ಹಾಳು ಮಾಡಬಾರ್ದು. ಆ ಜಯಪ್ರಕಾಶ್ ಯಾರೇ ಆಗಿರ್ಲಿ, ನಾನು ಅವನನ್ನ ತಡಿತೀನಿ.